ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಆದರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದಂಥ ನೀರು ಅಲ್ಲೇ ಉಳ್ಕೊಂಡಿರುವಂಥದ್ದು. ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ, ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಂಗೂರು ಗ್ರಾಮ ಅಂತ ಇದೆ, ಅಲ್ಲಿದ್ದೀವಿ. ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು. ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿ, ಇದು ರಸ್ತೆ ಇರುವಂಥ ಜಾಗ. ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ ಎರಡು ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ 3 ಅಡಿಯಷ್ಟು ನೀರಿದೆ. ಈ 3 ಅಡಿಯಷ್ಟು ನೀರಿದೆ. ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ, ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು. ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡವು ಅಂತಲೇ ಹೆಸರು ಬಂದಿದೆ. 100 ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ದೋಣಿ ಇರುತ್ತೆ, ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ. ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂಥದ್ದು. ಪಕ್ಕದಲ್ಲಿ ದೋಣಿ ನೀವು ನೋಡ್ಬೋದು, ಅಲ್ಲೇ ಇಟ್ಟಿದ್ದಾರೆ. ನೀರು ಹೆಚ್ಚಾದಂತೆ ದೋಣಿಯಲ್ಲಿ ಸಂಚಾರ ಮಾಡ್ತಾರೆ. ಇಲ್ಲಿ ವಯಸ್ಸಾದವರು, ಕಾಯಿಲೆ ಬಂದವರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ಈ ಕಡೆ ದಾಟಬೇಕಾಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಅವ್ರನ್ನ ಬಿಡಬೇಕು, ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿರುವಂಥದ್ದು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ರಸ್ತೆ ಇದೆ, ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದರೆ ಸಾಕು. ಎತ್ತರ ಮಾಡಿ ಈ ಸೇತುವೆ ಇದೆ, ಸಣ್ಣ ಸೇತುವೆ, ಅದನ್ನು ಸ್ವಲ್ಪ ಎತ್ತರ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಮಾಡಲ್ಲ. ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ. ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟರೆ ಆಗುತ್ತೆ. ಆದರೆ 100 ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ, ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದು ವೇಳೆ ಈಗ ಮಳೆ ಹೆಚ್ಚಾದರೆ ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುತ್ತೆ, ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಅದೇ ಗುಂಡಿ, ಅಲ್ಲಿ ರೋಡ್ ದಾಟ್ಕೊಂಡು ರಿಸ್ಕ್ ಇದೆಯಾ? ಅಷ್ಟು ನೀರುಂಟು ಸರ್. ಅದು ಗುಂಡಿ ಅಲ್ಲ. ಅಲ್ಲ, ಅಲ್ಲಿ ಎಂತ ಮಾಡ್ತಿರೋದು ಅವರು? ಬಿಡೋದಾ? ನೀನು ಕುತ್ಕೊಂಡು ಒಂದು ಇಲ್ಲಿ ಬಂದ ಪೊಯಿಂಟ್ಲೆ ಜನ. ದೊಡ್ಡದಾ? ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ಜನರಿಗೆ, ಹುಷಾರಿದ್ದವರಿಗೆಲ್ಲ ತುಂಬ ಕಷ್ಟ. ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ. ನೀರು ಜಾಸ್ತಿ ಬರ್ತದೆ, ತುಂಬ. ಈಗ ಕಮ್ಮಿ ಇದೆ, ನಿನ್ನೆಯಿಂದ ಕಮ್ಮಿ ಆಗಿದೆ ನೀರು. ದೋಣಿಯಿಂದ ಆಚೆ ಹೋಗಲ್ಲ. ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ, ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ. ಅಲ್ಲಿಂದ ಆ ಕಡೆ ಅವರು ಹೋಗ್ತಾರೆ. ಇಲ್ಲ ಇಲ್ಲ, ಬೇರೆ ಯಾವುದಿಲ್ಲ. ಬೇರೆಯವರು ಇದ್ದಾರೆ ಇಲ್ಲಿ, ಓಡಿಸ್ಕಿದ್ದಾರೆ, ಬೇರೆಯವರು ಇದ್ದಾರೆ. ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ.
ಇರ್ತಾರೆ ಅವರು. ಈಗ ಆಸ್ಪತ್ರೆಗೆ ಹೋಗಬೇಕಾದ್ರೆ ಆ ಕಡೆ ಇರೋರೆಲ್ಲ ಅದರಲ್ಲೇ ಬರಬೇಕು. ಅದಲ್ಲೇ ಬರಬೇಕು, ದೋಣಿಲೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ. ಮಳೆಗಾಲದ ಕಷ್ಟ. ಮಳೆಗಾಲ ತುಂಬ ಕಷ್ಟ. ಇದು ಪ್ರತಿ ವರ್ಷ ಹಿಂಗೇನೆ? ಪ್ರತಿ ವರ್ಷ ಹಿಂಗೇನೆ. ಹೇಗಿದೆ ಮಳೆ ಈಗ? ಮಳೆ ನಿನ್ನೇನು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಇತ್ತು ಮಳೆ, ಗಾಳಿ ಜಾಸ್ತಿ ಇತ್ತು. ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ. ಈಗ ಮಳೆ ಜಾಸ್ತಿ ಬಂದ್ರೆ ಮತ್ತೆ ನೀರು ಬಂದ್ಬಿಡುತ್ತೆ? ಬಂದ್ಬಿಡ್ತೆ, ಬೇಗ ಬಂದ್ಬಿಡ್ತೆ ನೀರು. ಮತ್ತೆ ದೋಣಿ ನಡ್ಕೊಂಡು ದಾಟಬೇಕು. ಇವಾಗ ನಡಿಬೋದು, ಈಗ ನೀರೆಲ್ಲ ಫುಲ್ ಇಲ್ಲಿ ಆಗ್ಬಿಡ್ತೆ ಅಲ್ಲ, ಆವಾಗ ಇನ್ನು ದೋಣಿ ಹಿಂಗೆ ಬರ್ತದೆ. ದೋಣಿ ಬಂದು ಇಲ್ಲಿ ಗಂಟೆ ಬಿಡ್ತಾರೆ. ಇದೆಲ್ಲ ಕೆಲಸ ಇರುತ್ತೆ, ನಂಗಡೆ ಹಿಂಗಡೆ ಪಾಳ ಇಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆ ಆಗ್ತಿತ್ತು. ಆದರೆ ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದರೆ ಕೆಲವು ಕಡೆಗಳಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬಂದಂಥ ನೀರು ಅಲ್ಲೇ ಉಳ್ಕೊಂಡಿರುವಂಥದ್ದು. ಈಗ ನಾವು ಚೇರಂಬಾಣೆ ಗ್ರಾಮ ಪಂಚಾಯಿತಿ, ಮಡಿಕೇರಿ ತಾಲೂಕಿನ ಚೇರಂಬಾಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಂಗೂರು ಗ್ರಾಮ ಅಂತ ಇದೆ, ಅಲ್ಲಿದ್ದೀವಿ. ಇಲ್ಲಿ ಕಾವೇರಿ ನದಿಯಲ್ಲಿ ನೀರು ಹೆಚ್ಚಾದಾಗ ಈ ರೀತಿ ಇಲ್ಲಿಗೆ ನೀರು ಬರುವಂಥದ್ದು. ನೀರು ಬಂದು ರಸ್ತೆ ಸಂಪರ್ಕ ಕಡಿತ ಆಗುತ್ತೆ. ಇಲ್ಲಿ ನಾವು ನಿಂತಿರುವಂಥ ಜಾಗ ನೋಡಿ, ಇದು ರಸ್ತೆ ಇರುವಂಥ ಜಾಗ. ಈ ರಸ್ತೆ ಇದು ಇಲ್ಲಿ ಮತ್ತೆ ಆ ಕಡೆ 2 ಭಾಗದಲ್ಲಿ ಸುಮಾರು ರಸ್ತೆ ಮೇಲೆ 3 ಅಡಿಯಷ್ಟು ನೀರಿದೆ. ಈ 3 ಅಡಿಯಷ್ಟು ನೀರಿದೆ, ಜನಗಳು ಈಗ ದಾಟ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಆದರೆ ಮಳೆ ಈಗ ಸ್ವಲ್ಪ ಮತ್ತೆ ಹೆಚ್ಚಾದರೆ ನೀರು ಹೆಚ್ಚಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ದೋಣಿ ಮೂಲಕ ದಾಟಿಸುವಂಥ ವ್ಯವಸ್ಥೆ, ಜನರನ್ನು ದೋಣಿ ಮೂಲಕ ಸಾಗಾಟ ಮಾಡಬೇಕು. ಅದಕ್ಕೆ ಈ ಸ್ಥಳಕ್ಕೆ ದೋಣಿ ಕಡವು ಅಂತಲೇ ಹೆಸರು ಬಂದಿದೆ. 100 ವರ್ಷಗಳಿಂದ ಇದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಪಕ್ಕದಲ್ಲಿ ದೋಣಿ ಇರುತ್ತೆ, ಅದಕ್ಕೆ ಒಬ್ಬರು ನೇಮಕ ಮಾಡಲಾಗುತ್ತೆ, ಅವರು ಬಂದು ಇಲ್ಲಿ ಜನರನ್ನು ಸಾಗಿಸುವಂಥದ್ದು. ಪಕ್ಕದಲ್ಲಿ ದೋಣಿ ನೀವು ನೋಡ್ಬೋದು, ಅಲ್ಲೇ ಇಟ್ಟಿದ್ದಾರೆ. ನೀರು ಹೆಚ್ಚಾದಂತೆ ದೋಣಿಯಲ್ಲಿ ಸಂಚಾರ ಮಾಡ್ತಾರೆ. ಇಲ್ಲಿ ವಯಸ್ಸಾದವರು, ಕಾಯಿಲೆ ಬಂದವರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲೇ ಈ ಕಡೆ ದಾಟಬೇಕಾಗುತ್ತೆ. ಶಾಲೆಗೆ ಹೋಗೋ ಮಕ್ಕಳು ಬೆಳಿಗ್ಗೆ ಅವ್ರನ್ನ ಬಿಡಬೇಕು, ಸಂಜೆ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು. ಈ ರೀತಿ ವ್ಯವಸ್ಥೆ ಇಲ್ಲಿರುವಂಥದ್ದು. ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ರಸ್ತೆ ಇದೆ, ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿದರೆ ಸಾಕು. ಎತ್ತರ ಮಾಡಿ ಈ ಸೇತುವೆ ಇದೆ, ಸಣ್ಣ ಸೇತುವೆ, ಅದನ್ನು ಸ್ವಲ್ಪ ಎತ್ತರ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಅದನ್ನು ಮಾಡಲ್ಲ, ಕೋಟ್ಯಾಂತರ ರೂಪಾಯಿ ರಸ್ತೆಗೆ ಖರ್ಚು ಮಾಡ್ತಾರೆ. ಈ ರಸ್ತೆಯನ್ನು ಸ್ವಲ್ಪ ಎತ್ತರ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟರೆ ಆಗುತ್ತೆ. ಆದರೆ 100 ವರ್ಷಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ, ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ. ಒಂದು ವೇಳೆ ಈಗ ಮಳೆ ಹೆಚ್ಚಾದರೆ ಮತ್ತೆ ಇಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುತ್ತೆ, ದೋಣಿ ಮೂಲಕ ಎಲ್ಲ ದಾಟಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇದೆ ಅದೇ ಗುಂಡಿ, ಅಲ್ಲಿ ರೋಡ್ ದಾಟ್ಕೊಂಡು ರಿಸ್ಕ್ ಇದೆಯಾ? ಅಷ್ಟು ನೀರುಂಟು ಸರ್. ಅದು ಗುಂಡಿ ಅಲ್ಲ. ಅಲ್ಲ, ಅಲ್ಲಿ ಎಂತ ಮಾಡ್ತಿರೋದು ಅವರು? ಬಿಡೋದಾ ನೀರು ಮೀನು ಕುತ್ಕೊಂಡು ಒಂದು ಇಲ್ಲಿ ಬಂದಪ್ಪ ಇಂಟ್ಲೆ ಜನ.
ದೊಡ್ಡದಾ? ಮಕ್ಳಿಗೆ ಶಾಲೆ ಮಕ್ಕಳಿಗೆ ಜನರಿಗೆ ಹುಷಾರಿದ್ದವರಿಗೆಲ್ಲ ತುಂಬ ಕಷ್ಟ. ದೋಣಿಯಿಂದ ಈ ಕಡೆ ದಾಟಿಸ್ಬೇಕು ಅವರಿಗೆ. ಮಳೆ ಜಾಸ್ತಿ ಬಂದಾಗ ನೀರು ಜಾಸ್ತಿ. ನೀರು ಜಾಸ್ತಿ ಬರ್ತದೆ. ತುಂಬ ಈಗ ಕಮ್ಮಿ ಇದೆ, ನಿನ್ನೆಯಿಂದ ಕಮ್ಮಿ ಆಗಿದೆ ನೀರು. ಅಂದ್ರೆ ದೋಣಿಯಿಂದ ಆಚೆ ಹೋಗ್ಬೇಕು. ದೋಣಿಯಿಂದ ಆಚೆ ಹೋಗಲ್ಲ, ದೋಣಿಯಿಂದ ಇಲ್ಲಿ ಗಂಟೆ ಬಿಡ್ತಾರೆ, ಪುನಃ ವಾಪಸ್ ಅಲ್ಲಿ ಗಂಟೆ ಬಿಡ್ತಾರೆ, ಅಲ್ಲಿಂದ ಆ ಕಡೆ ಅವ್ರು ಹೋಗ್ತಾರೆ. ಬೇರೆ ಬದಲಿ ವ್ಯವಸ್ಥೆ ಇಲ್ವಾ? ಇಲ್ಲ ಇಲ್ಲ, ಬೇರೆ ಯಾವುದಿಲ್ಲ. ದೋಣಿ ಯಾರು ನಡೆಸ್ತಾರೆ ಆಗ? ಬೇರೆಯವರು ಇದ್ದಾರೆ ಇಲ್ಲಿ, ಓಡಿಸ್ಕಿದ್ದಾರೆ, ಬೇರೆಯವರು ಇದ್ದಾರೆ. ಅವರು ಬೆಳಿಗ್ಗೆ ಸಂಜೆ ಇಲ್ಲೇ ಇರ್ತಾರಾ ದೋಣಿ ಓಡಿಸೋರು? ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಇರ್ತಾರೆ ಅವರು. ಈಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಆ ಕಡೆ ಇರೋರೆಲ್ಲ ಅದರಲ್ಲೇ ಬರಬೇಕು. ಅದನ್ನೇ ಬರಬೇಕು, ದೋಣಿಲೇ ಈ ಕಡೆ ದಾಟಿಸ್ಬೇಕು ಅವ್ರನ್ನ. ಮಳೆಗಾಲದ ಕಷ್ಟ. ಮಳೆಗಳು ತುಂಬ ಕಷ್ಟ. ಇದು ಪ್ರತಿ ವರ್ಷ ಹಿಂಗೇನೆ? ಪ್ರತಿ ವರ್ಷ ಹಿಂಗೇನೆ. ಹೇಗಿದೆ ಮಳೆ ಈಗ? ಮಳೆ ನಿನ್ನೇನು ಸ್ವಲ್ಪ ಪರವಾಗಿಲ್ಲ, ಜಾಸ್ತಿ ಇತ್ತು ಮಳೆ, ಗಾಳಿ ಜಾಸ್ತಿ ಇತ್ತು. ನಿನ್ನೆ ಸಂಜೆ ಸ್ವಲ್ಪ ಪರವಾಗಿಲ್ಲ. ಈಗ ಮಳೆ ಜಾಸ್ತಿ ಬಂದ್ರೆ ಮತ್ತೆ ನೀರು ಬಂದ್ಬಿಡ್ತೆ, ಬೇಗ ಬಂದ್ಬಿಡ್ತೆ ನೀರು. ಮತ್ತೆ ದೋಣಿ ನಡ್ಕೊಂಡು ದಾಟಬೇಕು. ಇವಾಗ ನಡಿಬೋದು, ಈಗ ನೀರೆಲ್ಲ ಫುಲ್ ಇಲ್ಲಿ ಆಗ್ಬಿಡ್ತಾಯಲ್ಲ, ಅವಾಗ ಇನ್ನು ದೋಣಿ ಹಿಂಗೆ ಬರ್ತದೆ. ದೋಣಿ ಬಂದು ಇಲ್ಲಿ ಗಂಟೆ ಬಿಡ್ತಾರೆ. ಇದೆಲ್ಲ ಕೆಲಸ ಇರುತ್ತೆ, ನಂಗಡೆ ಹಿಂಗಡೆ ಪಾಳು ಇಲ್ಲ.